ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮ್ ನ ಪ್ರಿಪರೇಷನ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನಂತರ ಲ್ಯಾಬ್ ರೆಕಾರ್ಡ್ ಏನಿದೆ ಅದು ಆದಷ್ಟು ಬೇಗ ಕಂಪ್ಲೀಟ್ ಆಗಿರ್ಬೇಕು. ಈಗಾಗಲೇ ಕಂಪ್ಲೀಟ್ ಆಗಿದ್ರೆ ತುಂಬಾ ಒಳ್ಳೇದು. ಇಲ್ದಿದ್ರೆ ಆದಷ್ಟು ಮಾಡಿ ಈ ವೀಕ್ ಒಳಗಡೆ ಈ ಪ್ರಾಕ್ಟಿಕಲ್ ರೆಕಾರ್ಡ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ನಿಮಗೆ ಜನವರಿಯಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ, ಜನವರಿ ಎಂಡ್ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಸೊ ಒಂದು ಸಲ ಪ್ರೆಷರ್ ಬಿಲ್ಡ್ ಆಗೋದು ಬೇಡ. ಅದಕ್ಕೋಸ್ಕರ ಈಗಲೇ ಲ್ಯಾಬ್ ರೆಕಾರ್ಡ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿ ರೆಡಿ ಇಟ್ಕೊಳ್ಳಿ. ನಂತರ ಈ ವಿಡಿಯೋ ಏನಿದೆ ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ PU ಸ್ಟೂಡೆಂಟ್ಸ್ ಅಂತ ಮಾಡ್ತಿರೋದು. ನೀವೀಗ ಫಸ್ಟ್ PUC ಸ್ಟಡಿ ಮಾಡ್ತಾ ಇದ್ರು ಕೂಡ ಫಿಸಿಕ್ಸ್ ಲ್ಯಾಬ್ ಎಕ್ಸಾಮ್ ಹೇಗಾಗತ್ತೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗತ್ತೆ, ನಂತರ ಆನ್ಸರ್ ಪೇಪರ್ ಮೇಲೆ ಏನೇನು ಬರೀಬೇಕು, ಈ ಎಲ್ಲ ಡೀಟೇಲ್ಸ್ ಅನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ನೋಡಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಂತರ ಸೆಕೆಂಡ್ PU ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೋಸ್ಕರನೇ ವಿಡಿಯೋ ಮಾಡ್ತಿರೋದು. ನಿಮ್ಮ ಲ್ಯಾಬ್ ಎಕ್ಸಾಮ್ ಹೇಗಾಗತ್ತೆ, ಪ್ರಿಪರೇಷನ್ ಹೇಗೆ ನಡೆಸಬೇಕು, ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಪಡೆದುಕೊಳ್ತೀರಾ. ಮೊದಲಾಗಿ ಈ ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಂತೆ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮಗೆ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಆ ಹಾಲ್ ಟಿಕೆಟ್ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತ ಇರುತ್ತೆ. ನಂತರ ಯಾವ ಟೈಮ್ಗೆ ನಿಮಗೆ ಯಾವ ಸಬ್ಜೆಕ್ಟ್ ನ ಎಕ್ಸಾಮ್ ಆಗುತ್ತೆ ಅಥವಾ ಯಾವ ಡೇಟ್ಗೆ ಯಾವ ಸಬ್ಜೆಕ್ಟ್ ನ ಎಕ್ಸಾಮ್ ಆಗುತ್ತೆ ಅಂತ ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಓಕೆ, ಅದಂತರ ಆ ಹಾಲ್ ಟಿಕೆಟ್ ಏನಿದೆ ಅದನ್ನ ನಿಮ್ಮ ಲ್ಯಾಬ್ ಎಕ್ಸಾಮ್ಗೆ ತೆಗೆದುಕೊಂಡು ಹೋಗ್ಬೇಕು. ಈಗ ಫಿಸಿಕ್ಸ್ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ ಈಗ ಒಂದು ಬ್ಯಾಚ್ ಅಲ್ಲಿ 12 ಮೆಂಬರ್ಸ್ 12 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಅವರು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಪರ್ಫಾರ್ಮ್ ಮಾಡಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ವೈಸ್ ಅಥವಾ ಸ್ಟೂಡೆಂಟ್ ನಂಬರ್ ವೈಸ್ ಎಕ್ಸಾಮ್ ಹಾಲ್ ಒಳಗಡೆ ನಿಮಗೆ ಕರೀತಾರೆ. ಈಗ ಅದೇ 12 ಜನ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಹೇಳಿದ್ರೆ ಮೊದಲಿಗೆ ಎಂಟರ್ ಆದ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಟೇಬಲ್ ಮೇಲೆ ಪೇಪರ್ಸ್ ಇಟ್ಟಿರ್ತಾರೆ. ಆ ಪೇಪರ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಹೆಸರು ಇರುತ್ತೆ. ಆದ್ರೆ ನಿಮಗೆ ಆ ಎಕ್ಸ್ಪೆರಿಮೆಂಟ್ ಹೆಸರನ್ನ ಕಾಣೋ ರೀತಿ ಇಟ್ಟಿರೋದಲ್ಲ, ಪೇಪರ್ನ ಉಲ್ಟಾ ಇಟ್ಟಿರ್ತಾರೆ. ಸೊ ಈ ರೀತಿ ಪೇಪರ್ನ ಇಟ್ಟಿರ್ತಾರೆ. ಅದರಲ್ಲಿ ಮೊದಲು ಎಂಟರ್ ಆದ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಒಂದು ಪೇಪರ್ನ ಪಿಕ್ ಮಾಡ್ತಾರೆ. ಆ ಪೇಪರ್ ಮೇಲೆ ಎಕ್ಸ್ಪೆರಿಮೆಂಟ್ ಹೆಸರು ಇರುತ್ತೆ. ಅದನ್ನ ಅಲ್ಲಿರುವಂತಹ ಇನ್ವಿಜಿಲೇಟರ್ ಅಥವಾ ಎಕ್ಸಾಮಿನರ್ಸ್ಗೆ ತೋರಿಸಿದಾಗ ಅವ್ರು ಹೇಳ್ತಾರೆ ಇಂತಹ ಟೇಬಲ್ ಅಲ್ಲಿ ನಿಮಗೆ ಸಿಕ್ಕಿರುವಂತಹ ಎಕ್ಸ್ಪೆರಿಮೆಂಟ್ ಇದೆ, ಅಲ್ಲಿ ಹೋಗಿ ಕುಳಿತುಕೊಂಡು ಬರಿಬೇಕಾಗಿರುವಂತಹ ಎಲ್ಲ ವಿಷಯಗಳನ್ನ ಬರೀರಿ ಅಂತ ಹೇಳ್ತಾರೆ. ಓಕೆ, ಅದ ನಂತರ ನಿಮ್ಮ ನಂತರ ಎಂಟರ್ ಆದ ಸ್ಟೂಡೆಂಟ್ ಏನಿರ್ತಾರೆ ಅವರು ಮತ್ತೊಂದು ಪೇಪರ್ನ ಪಿಕ್ ಮಾಡ್ತಾರೆ. ಅದ್ರ ಮೇಲೆ ಹೆಸರು ಯಾವ್ದಿರುತ್ತೆ ಅಂದ್ರೆ ಯಾವ ಸ್ಟೂಡೆಂಟ್ ಹೆಸರು ಇರುತ್ತೆ ಅವರು ಅದನ್ನ ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಈ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ 12 ಜನ ವಿದ್ಯಾರ್ಥಿಗಳು ಆ ಒಂದು ಪೇಪರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಸಿಕ್ಕಿರುವಂತಹ ಎಕ್ಸ್ಪೆರಿಮೆಂಟ್ ಅನ್ನ ಪರ್ಫಾರ್ಮ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಂತರ ಯಾವ್ದಾದ್ರು ಸ್ಟೂಡೆಂಟ್ಸ್ಗೆ ನಾವೀಗ ಅಂದ್ರೆ ನಮ್ಮ ಕಾಲೇಜಲ್ಲಿ ಇವಿಷ್ಟೇ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಈಗ ಎಕ್ಸಾಮಿನೇಷನ್ ಸೆಂಟರ್ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಸೆಂಟರ್ ಬೇರೆ ಕಾಲೇಜ್ ಆಗಿರುತ್ತೆ. ಅಲ್ಲಿ ಹೋದಾಗ ಅವರು ಬೇರೆ ಎಕ್ಸ್ಪೆರಿಮೆಂಟ್ ಇಟ್ಬಿಟ್ರೆ, ನಮಗೆ ಟೀಚ್ ಮಾಡದೇ ಇರುವಂತಹ ಎಕ್ಸ್ಪೆರಿಮೆಂಟ್ ಇಟ್ಬಿಟ್ಟಿದ್ರೆ ಅಂತ ಟೆನ್ಷನ್ ಮಾಡ್ಕೋತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಾಲೇಜ್ನ ಫಿಸಿಕ್ಸ್ ಲೆಕ್ಚರರ್ ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ಯಾವ್ದಿರುತ್ತೆ ಸೊ ಅವರು ಮಾತಾಡಿರ್ತಾರೆ, ಇವಿಷ್ಟು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿಸಿದೀವಿ, ಇವುಗಳನ್ನ ಇಡಿ ಅಂತ ಹೇಳಿರ್ತಾರೆ. ಸೊ ಆ ಎಕ್ಸ್ಪೆರಿಮೆಂಟ್ಸ್ ಅನ್ನ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಸೆಟ್ ಮಾಡಿರ್ತಾರೆ. ನಿಮ್ಗೆ ಯಾವಾಗ ಲ್ಯಾಬ್ ಎಕ್ಸಾಮ್ ಇರುತ್ತೋ ಆ ದಿನ ಆಗುತ್ತೆ. ಓಕೆ, ಹಾಗಿದ್ರೆ ಎಕ್ಸಾಮ್ಗೆ ಹೋಗ್ತೀರಾ, ನಂತರ ಅದೇ ಪೇಪರ್ನ ಪಿಕ್ ಮಾಡ್ತೀರಾ, ನಂತರ ಈ ಒಂದು ಏನು ನಿಮಗೆ ಸಿಕ್ಕಿರುವಂತಹ ಎಕ್ಸ್ಪೆರಿಮೆಂಟ್ ಅನ್ನ ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ನಂತರ ನಿಮ್ಮ ಲ್ಯಾಬ್ ರೆಕಾರ್ಡ್ ಏನಿರುತ್ತೆ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಲ್ಯಾಬ್ ರೆಕಾರ್ಡ್ ಅನ್ನ ಕಂಪ್ಲೀಟ್ ಮಾಡಿ ಅಂದ್ರೆ ರೆಡಿ ಇಟ್ಕೊಳ್ಳಿ. ಹಾಗೆ ಯಾವುದೇ ಕಾರಣಕ್ಕೂ ಲ್ಯಾಬ್ ರೆಕಾರ್ಡ್ ಅನ್ನ ಮರ್ತು ಹೋಗ್ಬೇಡಿ, ಯಾಕಂದ್ರೆ 6 ಮಾರ್ಕ್ಸ್ ಇರುತ್ತೆ. ಓಕೆ, ಅದೇ ಎಂಟರ್ ಆದ ನಂತರ ಲ್ಯಾಬ್ ರೆಕಾರ್ಡ್ ಏನಿರುತ್ತೆ ಅದನ್ನು ಕೂಡ ಒಂದು ಕಡೆ ಇಡೋದಕ್ಕೆ ಹೇಳ್ತಾರೆ. ಒಂದು ಟೇಬಲ್ ಅರ್ಥ ಕೊಟ್ಟಿರ್ತಾರೆ, ಅದ್ರ ಮೇಲೆ ಇಡೋದಕ್ಕೆ ಹೇಳ್ತಾರೆ. ಅದ್ರ ಮೇಲೆ ಇಡ್ತೀರಾ. ಅದ್ರ ನಂತರ ಪೇಪರ್ನ ಪಿಕ್ ಮಾಡಿ ಸಿಕ್ಕಿರುವಂತಹ ಎಕ್ಸ್ಪೆರಿಮೆಂಟ್ ಅನ್ನ ಪರ್ಫಾರ್ಮ್ ಮಾಡ್ತಾ ಹೋಗ್ತೀರಾ. ಪರ್ಫಾರ್ಮ್ ಮಾಡೋಕ್ಕಿಂತ ಮೊದಲು ನೀವು ಕೆಲವು ಡೀಟೇಲ್ಸ್ ಏನಿರುತ್ತೆ ಅದನ್ನ ಆನ್ಸರ್ ಪೇಪರ್ ಮೇಲೆ ಬರೀಬೇಕು. ಏನೇನು ಬರೀಬೇಕು ಅಂತ ಹೇಳ್ಕೊಳ್ಳೋದಾದ್ರೆ ಈಗ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಬರೀಬೇಕಾಗುತ್ತೆ. ಬಟ್ ಜನರಲ್ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯೋತ್ತಿಗೆ ರಿಜಿಸ್ಟರ್ ನಂಬರ್ ಸಿಕ್ಕಿರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್, ಈ ಒಂದು ಸ್ಟೂಡೆಂಟ್ ನಂಬರ್ನ ಬರೀತಾರೆ. ಓಕೆ, ಅಕಸ್ಮಾತ್ ರಿಜಿಸ್ಟರ್ ನಂಬರ್ ಅನ್ನ ಕೊಟ್ಟಿದ್ರೆ ಅದು ಹಾಲ್ ಟಿಕೆಟ್ ಮೇಲೆ ಇರುತ್ತೆ, ಅದನ್ನೇ ಬರೀಬಹುದು. ಹಾಗಿದ್ರೆ ಆನ್ಸರ್ ಪೇಪರ್ ಮೇಲೆ ಮೊದಲಿಗೆ ಸ್ಟೂಡೆಂಟ್ ನಂಬರ್ ಇಲ್ಲದೆ ಇದ್ರೆ ಈ ಒಂದು ರಿಜಿಸ್ಟರ್ ನಂಬರ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಬರೀತೀರಾ. ಅದಂತರ ಯಾವ ಸಬ್ಜೆಕ್ಟ್ ನ ಎಕ್ಸಾಮ್ ಇದೆ ಅದನ್ನ ಬರೀತೀರಾ, ಸಬ್ಜೆಕ್ಟ್ ಕೋಡ್ ಅನ್ನ ಬರೀತೀರಾ, ಯಾವ ಡೇಟ್ಗೆ ಎಕ್ಸಾಮ್ ಬರೀತಿದ್ದೀರಾ ಸೊ ಆ ಡೇಟ್ ಅನ್ನ ಮೆನ್ಷನ್ ಮಾಡ್ತೀರಾ. ಅದಂತರ ಎಕ್ಸ್ಪೆರಿಮೆಂಟ್ ಯಾವುದು ಅಂತ ಅಲ್ಲೇ ಕೊಟ್ಟಿರ್ತಾರೆ. ಅಂದ್ರೆ ಏಮ್ ಇರುತ್ತೆ, ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಅವರೇ ಕೊಟ್ಟಿರ್ತಾರೆ. ಅದ್ರ ನೆಕ್ಸ್ಟ್ ನೀವು ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಿನ್ಸಿಪಲ್ ಅನ್ನ ಬರೀಬೇಕು. ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್, ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿದೆಯೋ ಅದ್ರ ಪ್ರಿನ್ಸಿಪಲ್ ನ ಬರೀಬೇಕು. ಓಕೆ, ಈಗ ಏನು ಈ ಫಿಗರ್ ಆಫ್ ಮೆರಿಟ್ ಆಫ್ ಎ ಗ್ಯಾಲೋಮೀಟರ್ ಬೈ ಹಾಫ್ ಡಿಫ್ಲೆಕ್ಷನ್ ಮೆಥಡ್ ಅದು ಎಕ್ಸ್ಪೆರಿಮೆಂಟ್ ಸಿಕ್ಕಿದ್ರೆ ಅದಕ್ಕೆ ರಿಲೇಟೆಡ್ ಪ್ರಿನ್ಸಿಪಲ್ ಅನ್ನ ಬರೀತೀರಾ. ಇದೇ ರೀತಿ ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿರತ್ತೋ ಅದಕ್ಕೆ ರಿಲೇಟೆಡ್ ಒಂದು ಪ್ರಿನ್ಸಿಪಲ್ ಅನ್ನ ಬರೀಬೇಕು, ಕರೆಕ್ಟ್ ಆಗಿ ಬರೀಬೇಕು. ತುಂಬಾ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ಆನ್ಸರ್ ಪೇಪರ್ ತೆಗೆದುಕೊಂಡು ಕೂಡಲೇ ಅವ್ರಿಗೆ ಪ್ರಿನ್ಸಿಪಲ್ ನೆನಪಾಗಲ್ಲ, ಪ್ರಿನ್ಸಿಪಲ್ ಒಳಗಡೆ ಸ್ಟ್ರಕ್ ಆಗಿಬಿಡ್ತಾರೆ. ತುಂಬಾ ಸ್ಟೂಡೆಂಟ್ಸ್ ಎವ್ರಿ ಬ್ಯಾಚ್ ಅಲ್ಲಿ ಒಂದು 2 ಜನ ಸ್ಟೂಡೆಂಟ್ಸ್ ಈ ರೀತಿ ಇರ್ತಾರೆ, ಅವ್ರಿಗೆ ಪ್ರಿನ್ಸಿಪಲ್ ನೆನಪಾಗಲ್ಲ.
ಸೊ ಆ ರೀತಿ ನೀವು ಮಾಡೋದಕ್ಕೆ ಹೋಗ್ಬೇಡಿ, ಪ್ರಿನ್ಸಿಪಲ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರಿ ಅಂದ್ರೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವಾಗ ಫ್ರೀ ಟೈಮ್ ಇರುತ್ತೆ, ಈಗ ಎಲ್ಲ ಎಕ್ಸ್ಪೆರಿಮೆಂಟ್ ಅನ್ನ ಏನೇನು ಬರೀಬೇಕು ಅಂತ ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಕಾಲೇಜಲ್ಲಿ ಏನೋ ಒಂದು 2 ಮಿನಿಟ್ಸ್ ಗ್ಯಾಪ್ ಇದೆ ಅಥವಾ ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಸಿಕ್ತು ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತೀರಾ, ಪ್ರಿನ್ಸಿಪಲ್ ಅನ್ನ ಬರೀಲಿ ಸ್ಟಾರ್ಟ್ ಮಾಡಿ. ಎಕ್ಸ್ಪೆರಿಮೆಂಟ್ ಯಾವುದು ಅಂತ ಬರೆದು ಅದ್ರ ಕೆಳಗಡೆ ಪ್ರಿನ್ಸಿಪಲ್ ಅನ್ನ ಬರೆಯೋದು. ಇದನ್ನ ಪ್ರಾಕ್ಟೀಸ್ ಮಾಡಿ. ಹೀಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ರಿನ್ಸಿಪಲ್ ಮರ್ತು ಹೋಗಲ್ಲ. ಹಾಗಿದ್ರೆ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್ ಅದನ್ನೇನು ಬರೀತೀರಾ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದರ ನೆಕ್ಸ್ಟ್ ಏನು ರೈಟಿಂಗ್ ಫಾರ್ಮುಲಾ ಆ್ಯಂಡ್ ಎಕ್ಸ್ಪ್ಲೈನಿಂಗ್ ಟರ್ಮ್ಸ್. ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿದೆಯೋ ಅದಕ್ಕೆ ರಿಲೇಟೆಡ್ ಪ್ರಿನ್ಸಿಪಲ್ ಬರೀತೀರಾ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದ ನಂತರ ಫಾರ್ಮುಲಾ ಬರೀತೀರಾ. ಫಾರ್ಮುಲಾ ಬರೆದ ನಂತರ ಆ ಫಾರ್ಮುಲಾದಲ್ಲಿ ಯಾವ್ಯಾವ ಟರ್ಮ್ಸ್ ಇರುತ್ತೆ ಆ ಟರ್ಮ್ಸನ್ನು ಕೂಡ ಬರೀಬೇಕು. ಓಕೆ, ಈಗ ಜನರಲ್ ಆಗಿ ನಿಮಗೊಂದು ಫಾರ್ಮುಲಾವನ್ನು ಹೇಳೋದಾದ್ರೆ ಏನು E = mc² ಈಕ್ವೇಷನ್ ಗೊತ್ತಿದೆ. E ಅಂದ್ರೇನು, M ಅಂದ್ರೇನು, C ಅಂದ್ರೇನು ಅಂತ ಬರೀತೀರಲ್ವಾ. ಸೊ ಅದೇ ರೀತಿ ಇಲ್ಲಿ ಪ್ರಾಕ್ಟಿಕಲ್ ರಿಲೇಟೆಡ್ ಯಾವ ಫಾರ್ಮುಲಾ ಇರುತ್ತೆ ಒಂದು ಎಕ್ಸ್ಪೆರಿಮೆಂಟ್ಗೆ ಸಂಬಂಧಂತೆ ಆ ಫಾರ್ಮುಲಾ ಬರೆದ ನಂತರ ಅದರಲ್ಲಿರುವಂಥ ಟರ್ಮ್ಸ್ ಅನ್ನ ಬರೀಬೇಕು. ಅದನ್ನ ಕರೆಕ್ಟಾಗಿ ಬರೆದ್ರೆ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಅದರ ನಂತರ ಡ್ರಾವಿಂಗ್ ಡಯಾಗ್ರಾಮ್ ಆ್ಯಂಡ್ ನೇಚರ್ ಆಫ್ ಗ್ರಾಫ್. ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ, ನೀವು ಸಿಕ್ಕಿರೋ ಎಕ್ಸ್ಪೆರಿಮೆಂಟ್ಗೆ. ಅವಾಗ ಏನು ಮಾಡ್ತೀರಾ, ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ಬರೀತೀರಾ, ಅಂದ್ರೆ ಡ್ರಾ ಮಾಡ್ತೀರಾ. ಅದಂತರ ಲೇಬಲಿಂಗ್ ಮಾಡಬೇಕು. ಲೇಬಲಿಂಗ್ ಅಲ್ಲಿ ಮಿಸ್ಟೇಕ್ ಆಗಬಾರ್ದು. ಓಕೆ, ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಸರ್ಕ್ಯೂಟ್ ಎಲಿಮೆಂಟ್ಸ್ ಯಾವ್ಯಾವುದು, ಆ ಒಂದು ಸರ್ಕ್ಯೂಟ್ ಅಲ್ಲಿ ಏನೇನು ಇರುತ್ತೆ ಅದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, ಅಂದ್ರೆ ಈಗ ಬ್ಯಾಟ್ರಿ ಎಲಿಮಿನೇಟರ್ ಇದ್ರೆ ಅದನ್ನ ಹೇಗೆ ಡಿನೋಟ್ ಮಾಡೋದು, ರಿಯೋಸ್ಟಾಟ್ ಇದ್ರೆ ಅದನ್ನ ಹೇಗೆ ಡಿನೋಟ್ ಮಾಡೋದು, ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಿಟ್ಕೊಳ್ಬೇಕು. ಅದ್ರ ಜೊತೆಗೆ ಆ ಒಂದು ಅಪಾರಟಸ್ ಅಥವಾ ಒಂದು ಡಿವೈಸ್ ಹೇಗೆ ಕಾಣುತ್ತೆ ನೋಡೋದಕ್ಕೆ ಅದು ಗೊತ್ತಿರಬೇಕು. ಹಾಗೆ ಆ ಡಿವೈಸ್ ಹೇಗೆ ವರ್ಕ್ ಮಾಡುತ್ತೆ ಅದು ಕೂಡ ಗೊತ್ತಿರಬೇಕು. ಹಾಗಿದ್ರೆ ಆ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ತೀರಾ. ಅದಂತರ ನಿಮಗೆ ಸಿಕ್ಕಿರುವಂತ ಎಕ್ಸ್ಪೆರಿಮೆಂಟ್ಗೆ ಸಂಬಂಧಂತೆ ಗ್ರಾಫ್ ಇದ್ರೆ ಗ್ರಾಫ್ ಅನ್ನ ಡ್ರಾ ಮಾಡೋದಿದ್ರೆ ನೇಚರ್ ಆಫ್ ಗ್ರಾಫ್ ಅನ್ನ ಡ್ರಾ ಮಾಡ್ಬೇಕಾಗತ್ತೆ. ಅಂದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಯಾವ ಕ್ವಾಂಟಿಟಿ ಅಂತ ತೆಗೆದುಕೊಂಡಿದೀವಿ, ಅಲಾಂಗ್ ವೈ ಆಕ್ಸಿಸ್ ಯಾವ ಕ್ವಾಂಟಿಟಿಯನ್ನು ತೆಗೆದುಕೊಂಡಿದೀವಿ, ಕರ್ವ್ ಯಾವ ರೀತಿ ಬರುತ್ತೆ, ಅಥವಾ ಸ್ಟ್ರೇಟ್ ಲೈನ್ ಇದ್ರೆ ಸ್ಟ್ರೇಟ್ ಲೈನ್ ಯಾವ ರೀತಿ ಡ್ರಾ ಮಾಡಬೇಕು, ನಂತರ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ, ABC ಅದನ್ನ ಮೆನ್ಷನ್ ಮಾಡಬೇಕು. ಸೊ ಇದೆಲ್ಲ ಬರಿಬೇಕಾಗುತ್ತೆ ನೇಚರ್ ಆಫ್ ಗ್ರಾಫ್ ಅಲ್ಲಿ. ಡಯಾಗ್ರಾಮ್ ಇದ್ರೆ ಡಯಾಗ್ರಾಮ್ ಇದ್ದೇ ಇರುತ್ತೆ, ಡಯಾಗ್ರಾಮ್ ಅನ್ನು ಡ್ರಾ ಮಾಡೇ ನೇಚರ್ ಆಫ್ ಗ್ರಾಫ್ ಇತ್ತು ಅಂತ ಹೇಳಿದ್ರೆ, ಗ್ರಾಫ್ ಡ್ರಾ ಮಾಡೋದಿತ್ತು ಅಂತ ಹೇಳಿದ್ರೆ ನೇಚರ್ ಆಫ್ ಗ್ರಾಫ್ ಅನ್ನು ಕೂಡ ಡ್ರಾ ಮಾಡಬೇಕು. ಕರೆಕ್ಟ್ ಆಗಿ ಡ್ರಾ ಮಾಡಿದ್ರೆ ಅದಕ್ಕೂ ಕೂಡ 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆ, ಅದರ ನಂತರ ಈಗ ರೈಟಿಂಗ್ ಆಬ್ಸರ್ವೇಷನ್ಸ್ ಅಂಡ್ ಟ್ಯಾಬ್ಯುಲರ್ ಕಾಲಮ್. ಈಗ ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿದೆಯೋ ಅದಕ್ಕೆ ಸಂಬಂಧಂತೆ ಆಬ್ಸರ್ವೇಷನ್ಸ್ ಅದನ್ನ ಬರಿಬೇಕಾಗುತ್ತೆ. ಈಗ ಎಕ್ಸಾಂಪಲ್ಗೆ ನೀವೀಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಲ್ಯಾಬ್ ಆ ಎಕ್ಸ್ಪೆರಿಮೆಂಟ್ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಆ ಟೈಮಲ್ಲಿ ಲೀಸ್ಟ್ ಕೌಂಟ್, ಅಬ್ಸರ್ವೇಷನ್ ಅಲ್ಲಿ ಲೀಸ್ಟ್ ಕೌಂಟ್ ಅನ್ನ ಬರೀತೀರಾ. ಸೊ ಅದನ್ನ ಕರೆಕ್ಟ್ ಆಗಿ ಬರಿಬೇಕು. ನಂತರ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಏನಿರ್ತಾರೆ ಅವರು ನಿಮಗೆ ವೈವಾ ಕ್ವಶನ್ ಅನ್ನ ಕೇಳಬೇಕಾದ್ರೆ ಅಥವಾ ಎಕ್ಸ್ಪೆರಿಮೆಂಟ್ ಏನಿದೆ ಅದನ್ನ ನೀವು ಪರ್ಫಾರ್ಮ್ ಮಾಡೋಕ್ಕಿಂತ ಮೊದಲು ಎಕ್ಸ್ಪೆರಿಮೆಂಟ್ ಸೆಟಪ್ ರೆಡಿ ಮಾಡ್ಕೊಂಡ ನಂತರ ನೀವು ಹತ್ರ ಬರ್ತಾರಲ್ವಾ, ಆವಾಗ ಇದರ ಲೀಸ್ಟ್ ಕೌಂಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅಂತ ನಿಮಗೆ ಡೈರೆಕ್ಟ್ ಆಗಿ ಕೇಳ್ಬೋದು. ನಿಮಗೆ ಗೊತ್ತಿರಬೇಕು ಲೀಸ್ಟ್ ಕೌಂಟ್ ಅಂದ್ರೆ ಏನು ಅಂತ ಕೂಡ ಗೊತ್ತಿರಬೇಕು, ಲೀಸ್ಟ್ ಕೌಂಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅದು ಕೂಡ ಗೊತ್ತಿರಬೇಕು. ಓಕೆ, ಹಾಗಿದ್ರೆ ಅಬ್ಸರ್ವೇಷನ್ ಏನಿದೆ ಅದನ್ನ ಬರೆಯೋದು ಗೊತ್ತಿರಬೇಕು. ಅಬ್ಸರ್ವೇಷನ್ ಯಾವ್ಯಾವ ಪಾಯಿಂಟ್ಸ್ ಅನ್ನ ಬರಿಬೇಕು ಅಂತ ಗೊತ್ತಿರಬೇಕು. ಅದ್ರ ನಂತರ ಟ್ಯಾಬ್ಯುಲರ್ ಕಾಲಮ್ ಅನ್ನ ಹಾಕೋದನ್ನ ಪರ್ಫೆಕ್ಟ್ ಮಾಡಿ ನೆನಪಲ್ಲಿ ಇಟ್ಕೊಂಡಿರಿ. ತುಂಬಾ ಸ್ಟೂಡೆಂಟ್ಸ್ ಟ್ಯಾಬ್ಯುಲರ್ ಕಾಲಮ್ ಕೂಡ ಅವ್ರಿಗೆ ಮರ್ತೋಗ್ಬಿಡತ್ತೆ ಎಕ್ಸಾಮ್ ಹಾಲ್ ಎಂಟರ್ ಆದ್ಮೇಲೆ. ಅದಕ್ಕೋಸ್ಕರ ಆ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ಗೆ ಸಂಬಂಧ ಟ್ಯಾಬ್ಯುಲರ್ ಕಾಲಮ್ ಹೇಗಿದೆ, ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಎಷ್ಟು ಕಾಲಮ್ಸ್ ಇದಾವೆ, ಆ ಕಾಲಮ್ಗಳಲ್ಲಿ ಯಾವ್ಯಾವ ಕ್ವಾಂಟಿಟೀಸ್ ಅನ್ನು ಬರಿತೀವಿ ಅದು ಕೂಡ ಗೊತ್ತಿರಬೇಕು. ಯಾವ್ಯಾವ ಕ್ವಾಂಟಿಟೀಸ್ ಅನ್ನ ಬರಿತೀವಿ ಅದು ಗೊತ್ತಿರಬೇಕು. ಅದ್ರ ಜೊತೆಗೆ ಆ ಒಂದು ಕ್ವಾಂಟಿಟಿಯ SI ಯೂನಿಟ್ ಅಥವಾ ಯೂನಿಟ್ ಅದು ಕೂಡ ಗೊತ್ತಿರಬೇಕು. ಓಕೆ, ಹಾಗಿದ್ರೆ ಅಬ್ಸರ್ವೇಷನ್ ಮತ್ತು ಟ್ಯಾಬ್ಯುಲರ್ ಕಾಲಮ್ ಇದನ್ನ ಕರೆಕ್ಟ್ ಆಗಿ ಬರೆದ್ರೆ ಅದಕ್ಕೂ ಕೂಡ 2 ಮಾರ್ಕ್ಸ್ ಅನ್ನ ಕೊಡ್ತಾರೆ. ನಂತರ ಈ 4 ಪಾಯಿಂಟ್ಸ್ ಏನ್ ಹೇಳಿದೆ ನಾನು, ಪ್ರಿನ್ಸಿಪಲ್ ಅನ್ನ ಬರೆಯೋದು, ನಂತರ ಫಾರ್ಮುಲಾ ಬರೆದು ಅದರ ಟರ್ಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡೋದು, ನಂತರ ಡಯಾಗ್ರಾಮ್ ಆಗ ನೇಚರ್ ಆಫ್ ಗ್ರಾಫ್ ಇದ್ರೆ ಅದನ್ನ ಡ್ರಾ ಮಾಡೋದು, ನಂತರ ಅಬ್ಸರ್ವೇಷನ್ ಮತ್ತು ಟ್ಯಾಬ್ಯುಲರ್ ಕಾಲಮ್ ಅನ್ನ ಬರೆಯೋದು. ಇದಷ್ಟೇ ಆದ್ಮೇಲೆ ಸ್ಟೂಡೆಂಟ್ಸ್ ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ತೋರಿಸಬೇಕಾಗತ್ತೆ. ಕೆಲವೊಮ್ಮೆ ಇಂಟರ್ನಲ್ ಎಕ್ಸಾಮಿನರ್ ಕೂಡ ನೋಡ್ತಾರೆ. ಇಂಟರ್ನಲ್ ಎಕ್ಸಾಮಿನರ್ ಅಥವಾ ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ತೋರಿಸ್ತೀರಾ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಬರೆದಿದ್ದೆಲ್ಲ ಕರೆಕ್ಟ್ ಆಗಿ ಇದೆಯಾ ಅದನ್ನ ಚೆಕ್ ಮಾಡ್ತಾರೆ. ಒಂದು ಪ್ರಿನ್ಸಿಪಲ್ ಕರೆಕ್ಟ್ ಆಗಿದೆಯಾ, ಫಾರ್ಮುಲಾ ಕರೆಕ್ಟ್ ಆಗಿದೆಯಾ, ನಂತರ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿದ್ರೆ ಅದು ಕರೆಕ್ಟ್ ಆಗಿದೆಯಾ, ಟ್ಯಾಬ್ಯುಲರ್ ಕಾಲಮ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದಾರಾ ಅಥವಾ ಏನಾದ್ರು ಮಿಸ್ಟೇಕ್ ಆಗಿದೆಯಾ ಅದನ್ನ ಚೆಕ್ ಮಾಡ್ತಾರೆ.
ಎಲ್ಲ ಕರೆಕ್ಟ್ ಆಗಿ ಇದ್ರೆ ಅವ್ರು ಮಾಡ್ತಾ ಅಂತ ಹೇಳಿದ್ರೆ ಈಗ ಹೋಗಿ ಸರ್ಕ್ಯೂಟ್ ಕನೆಕ್ಷನ್ ಮಾಡು ಅಥವಾ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನ ರೆಡಿ ಮಾಡು ಅಂತ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಸಿಕ್ಕಿದೆ, ಅದರ ಸರ್ಕ್ಯೂಟ್ ಕನೆಕ್ಷನ್ ಮಾಡ್ತೀರಾ ಅಥವಾ ಎಕ್ಸ್ಪೆರಿಮೆಂಟ್ ನ ಸೆಟಪ್ ಅನ್ನ ರೆಡಿ ಮಾಡಿ ಇಟ್ಕೊತೀರಾ. ಓಕೆ, ಈಗ ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಅದಕ್ಕೆ ರಿಲೇಟೆಡ್ ಇತ್ತು ಅಂತ ಹೇಳಿದ್ರೆ ಅದರ ಎಕ್ಸ್ಪೆರಿಮೆಂಟ್ ಸೆಟಪ್ ಅನ್ನ ಮಾಡ್ತೀರಾ. ಇಷ್ಟಾದ್ಮೇಲೆ ಎಕ್ಸ್ಪೆರಿಮೆಂಟ್ ಸೆಟಪ್ ಆದ್ಮೇಲೆ ಅಲ್ಲಿರುವಂತಹ ಎಕ್ಸಾಮಿನರ್ಗೆ ಕರಿಬೇಕಾಗುತ್ತೆ. ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಗಿದೆ ಅಥವಾ ಸರ್ಕ್ಯೂಟ್ ಕನೆಕ್ಷನ್ ಆಗಿದೆ, ಒಮ್ಮೆ ಬಂದು ಚೆಕ್ ಮಾಡಿ ಅಂತ ಕರೀರಿ ಅವ್ರಿಗೆ. ಅವ್ರು ಬರ್ತಾರೆ, ಸರ್ಕ್ಯೂಟ್ ಕನೆಕ್ಷನ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಎಲ್ಲ ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ, ಕನೆಕ್ಷನ್ ಕರೆಕ್ಟ್ ಆಗಿದೆಯಾ ಅದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಒಂದು ರೀಡಿಂಗ್ ಅನ್ನ ತೋರಿಸಿ ಅಂತ ಹೇಳ್ತಾರೆ. ಓಕೆ, ಆವಾಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಿಚ್ ಆನ್ ಮಾಡ್ತೀರಾ. ನಂತರ ಎಕ್ಸ್ಪೆರಿಮೆಂಟ್ ರೀಡಿಂಗ್ ಯಾವ ರೀತಿ ತೆಗೆದುಕೊಳ್ಳೋದಿರುತ್ತೆ, ಸೊ ಅದ್ರ ಪ್ರಕಾರ ಪ್ರೊಸೀಜರ್ ನ ಫಾಲೋ ಮಾಡಿ ಈ ರೀತಿ ರೀಡಿಂಗ್ ಬರ್ತಾ ಇದೆ ಸರ್ ಅಂತ ಅಥವಾ ಸರ್ ಬರ್ತಾ ಇದೆ ಮೇಡಮ್ ಅಂತ ಅವ್ರಿಗೆ ಹೇಳ್ತೀರಾ. ಅವ್ರು ಕರೆಕ್ಟ್ ಆಗಿದ್ರೆ ಹೇಳ್ತಾರೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ. ಈಗ ಎಕ್ಸ್ಪೆರಿಮೆಂಟ್ ಇಂತಿಷ್ಟು ರೀಡಿಂಗ್ ಅನ್ನ ತೆಗೆದುಕೊಳ್ಳಿ. 2 ರೀಡಿಂಗ್ 2 ರೀಡಿಂಗ್ ಇರಲ್ಲ, ಜನರಲಿ 3 or 5 ರೀಡಿಂಗ್ಸ್ ಇರುತ್ತೆ. ಸೊ ಎಷ್ಟು ರೀಡಿಂಗ್ ತೆಗೆದುಕೊಳ್ಬೇಕೋ ಅಷ್ಟು ರೀಡಿಂಗ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ನೀವು ಬೇಕಿದ್ರೆ ಕೇಳ್ಬೋದು, ಸರ್ ಎಷ್ಟು ರೀಡಿಂಗ್ ತೆಗೆದುಕೊಳ್ಳಿ ಇದಕ್ಕೆ ರಿಲೇಟೆಡ್ ಅಂತ ಕೇಳ್ಬೋದು. ಅವ್ರು ಹೇಳ್ತಾರೆ ಇಂತಿಷ್ಟು ರೀಡಿಂಗ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ರೀಡಿಂಗ್ ಅನ್ನ ತೆಗೆದುಕೊಳ್ಳಿ. ಓಕೆ, ರೀಡಿಂಗ್ ಅನ್ನ ತೆಗೆದುಕೊಂಡು ಒಂದ್ ನಿಮಿಷ, ಅದಕ್ಕಿಂತ ಮೊದಲು ಈಗ ಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ಆ ಎಕ್ಸ್ಪೆರಿಮೆಂಟ್ ಸೆಟಪ್ ಏನ್ ಮಾಡಿದ್ದೀರಾ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೆಟಪ್ ಮಾಡಿದ್ದಕ್ಕೆ ಅಂದ್ರೆ ಈಗ ಸರ್ಕ್ಯೂಟ್ ಕನೆಕ್ಷನ್ ಮಾಡಿದ್ರೆ, ಸರ್ಕ್ಯೂಟ್ ಕನೆಕ್ಷನ್ ಪರ್ಫೆಕ್ಟ್ ಆಗಿ ಮಾಡಿದ್ರೆ 3 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಒಂದೇ ಸಲಕ್ಕೆ ಪರ್ಫೆಕ್ಟ್ ಆಗಿ ನೀವು ಮಾಡ್ಬಿಟ್ಟಿದ್ರೆ ಆ ರೀತಿ ಇದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಆ ರೀತಿ ಈ ಎಕ್ಸ್ಪೆರಿಮೆಂಟ್ ಸೆಟಪ್ ಏನ್ ಮಾಡ್ತೀರಾ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಅದರ ನಂತರ ರೀಡಿಂಗ್ ಏನ್ ತೆಗೆದುಕೊಳ್ತೀರಾ, ರೀಡಿಂಗ್ ಅನ್ನ ತೆಗೆದುಕೊಂಡು ಆ ಟ್ಯಾಬ್ಯುಲರ್ ಕಾಲಮ್ ಒಳಗಡೆ ಎಂಟರ್ ಮಾಡ್ತೀರಾ. ರೀಡಿಂಗ್ ಅನ್ನು ತೆಗೆದುಕೊಂಡು ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಎಂಟರ್ ಮಾಡೋದಕ್ಕೆ 4 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಅದ್ರ ಏನು ಸಬ್ಸ್ಟಿಟ್ಯೂಷನ್ ಅಂಡ್ ಕ್ಯಾಲ್ಕುಲೇಷನ್ ಅಥವಾ ಪ್ಲಾಟಿಂಗ್ ಆಫ್ ಗ್ರಾಫ್ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಏನಿದೆ ಅದರೊಳಗಡೆ ರೀಡಿಂಗ್ ಅನ್ನ ಎಂಟರ್ ಮಾಡಾಯ್ತು, ಅದ್ರ ನೆಕ್ಸ್ಟ್ ಏನ್ ಮಾಡ್ತೀರಾ, ಕ್ಯಾಲ್ಕುಲೇಷನ್ ಮಾಡ್ತೀರಾ. ಆ ಕ್ಯಾಲ್ಕುಲೇಷನ್ ಏನು ಮಾಡ್ತೀರಾ ಆ ಕ್ಯಾಲ್ಕುಲೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಮೊದಲಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಸ್ಟೂಡೆಂಟ್ಸ್ ಫಾರ್ಮುಲಾ ಬರೆಯಲ್ಲ, ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಏನು ಫಾರ್ಮುಲಾ ಇದೆ, ಜನರಲ್ ಫಾರ್ಮುಲಾ, ಅದನ್ನ ಬರೆದುಕೊಳ್ಳಿ. ಅದಂತರ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ. ಗಡಿಬಿಡಿಯಲ್ಲಿ ಮಿಸ್ಟೇಕ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ತುಂಬಾ ಸ್ಟೂಡೆಂಟ್ಸ್ ಗಡಿಬಿಡಿಯಲ್ಲಿ ಮಿಸ್ಟೇಕ್ ಮಾಡ್ಬಿಡ್ತಾರೆ. ಮಿಸ್ಟೇಕ್ ಮಾಡಬೇಡಿ, ಟೈಮ್ ಇರುತ್ತೆ, ಆರಾಮಾಗಿ ಎಲ್ಲ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ಬೋದು. ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಷನ್ ಮಾಡಿದ ನಂತರ ಏನ್ ಮಾಡ್ತೀರಾ, ಅಲ್ಲಿ ಬರೀತೀರಾ. ಕ್ಯಾಲ್ಕುಲೇಷನ್ ಆಗುತ್ತೆ, ಮುಗಿಯುತ್ತೆ. ಅಂದ್ರೆ ರಿಸಲ್ಟ್ ಅಲ್ಲಿ ಏನು ವ್ಯಾಲ್ಯೂ ಬರಬೇಕೋ ಅದು ಬರುತ್ತೆ. ತುಂಬಾ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ. ಈಗ ಕ್ಯಾಲ್ಕುಲೇಷನ್ ಮಾಡಿದೀವಿ, ರಿಸಲ್ಟ್ ಬಂತು, ರಿಸಲ್ಟಿಗೆ ಪೇಪರ್ ಮೇಲೆ ಇದೆ, ಎಕ್ಸ್ಪೆರಿಮೆಂಟ್ ಮುಗಿದ ಅಂತ ಪೇಪರ್ ಸಬ್ಮಿಟ್ ಮಾಡೋದಕ್ಕೆ ಹೋಗ್ತಾರೆ. ಹೀಗೆ ಮಾಡಿದ್ರೆ ಆಗಲ್ಲ. ಕ್ಯಾಲ್ಕುಲೇಷನ್ ಏನಿದೆ ಅದರಿಂದ ರಿಸಲ್ಟೇ ಬಂದಿರುತ್ತೆ. ಅದು ಬಂದ್ರೂ ಕೂಡ ಮತ್ತೊಮ್ಮೆ ಅದ್ರ ಕೆಳಗಡೆ ರಿಸಲ್ಟ್ ಅಂತ ಬರೆದು RESULT ರಿಸಲ್ಟ್ ಅಂತ ಬರೆದು ಅದ್ರ ಕೆಳಗಡೆ ಏನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿರ್ತಾರೆ, ರಿಸಲ್ಟ್ ನೀನು 500 ಮಾಡೋದಕ್ಕೆ ಹೇಳಿರ್ತಾರೆ, ಅದನ್ನ ಬರಿಬೇಕು. ಓಕೆ, ನಂತರ ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಅದಕ್ಕೆ SI ಯೂನಿಟ್ ಇರಲ್ಲ. ಬಟ್ ಬೇರೆ ಯಾವ್ದಾದ್ರು ಕ್ವಾಂಟಿಟಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕೆ SI ಯೂನಿಟ್ ಇರುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದಂತಹ ಕ್ವಾಂಟಿಟಿಗೆ ಯಾವ SI ಯೂನಿಟ್ ಇದೆ ಅದನ್ನ ಬರಿಬೇಕು. ಅಕಸ್ಮಾತ್ SI ಯೂನಿಟ್ ಇಲ್ಲ ಅಂತ ಹೇಳಿದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ಹೇಳಿದ್ನಲ್ವಾ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅದಕ್ಕೆ SI ಯೂನಿಟ್ ಇರಲ್ಲ, ಅದಕ್ಕೆ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಬೇರೆ ಯಾವ್ದಾದ್ರು ಕ್ವಾಂಟಿಟಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಫಿಗರ್ ಆಫ್ ಮೆರಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಥವಾ ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರಾ, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರಾ, ಆ ಟೈಮ್ ಏನ್ ಮಾಡ್ತೀರಾ ಅದಕ್ಕೆ ರಿಲೇಟೆಡ್ ಅಂದ್ರೆ ರಿಸಲ್ಟ್ ಅನ್ನ ಬರೀತೀರಾ, ಅದಕ್ಕೆ ರಿಲೇಟೆಡ್ SI ಯೂನಿಟ್ ಕೂಡ ಬರೀಬೇಕು. SI ಯೂನಿಟ್ ಅನ್ನ ಮರಿಬೇಡಿ. ನಂತರ ತುಂಬಾ ಸ್ಟೂಡೆಂಟ್ಸ್ ವೈವಾ ಕ್ವಶನಿಗೆ ಆನ್ಸರ್ ಮಾಡೋದಕ್ಕಾಗದೇ ಇದ್ರೆ ಈ ರೀತಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಟೆನ್ಷನ್ ಮಾಡ್ಕೋಬೇಡಿ. ವೈವಾ ಕ್ವಶನ್ಸ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಬೋರ್ಡ್ ಮೇಲೆ ಏನ್ ಬರ್ದಿದ್ದೀನಿ ಅದು. ಮೊದಲಿಗೆ ನೀವೇನ್ ಮಾಡಬೇಕು, ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ವೈವಾ ಕ್ವಶನ್ಸ್ಗೆ 4 ಮಾರ್ಕ್ಸ್ ಇದೆ. ನೀವು ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ 20 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ವೈವಾ ಕೂಡ ಇಂಪಾರ್ಟೆಂಟ್, ಎಸ್, ಬಟ್ ವೈವಾ ಕ್ವಶನ್ ಅನ್ನ ಫೋಕಸ್ ಮಾಡ್ತಾ ಇದನ್ನ ಇಗ್ನೋರ್ ಮಾಡಬೇಡಿ ಅಂತ ಹೇಳ್ತಿರೋದು. ಯಾಕಂದ್ರೆ ಇದರಿಂದ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆ, ಸೊ ಮೊದಲಿಗೆ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಂತರ ವೈವಾ ಕ್ವಶನ್ ಜನರಲಿ ಏನಾಗೋದು ಅಂತ ಹೇಳಿದ್ರೆ ನಿಮ್ಗೆ ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿರುತ್ತೆ ಅದಕ್ಕೆ ರಿಲೇಟೆಡ್ ಕ್ವಶನ್ ಕೇಳಿರ್ತಾರೆ. ಈಗ ಅದು ಹೇಳಿದಲ್ವಾ, ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅದನ್ನ ಯೂಸ್ ಮಾಡೋದು ಅಂತ ಹೇಳಿದ್ರೆ ಲೀಸ್ಟ್ ಕೌಂಟ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ ಲೀಸ್ಟ್ ಕೌಂಟ್ ಅಂದ್ರೆ ಏನು, ಈ ರೀತಿ ಕ್ವಶನ್ ಕೇಳ್ತಾರೆ. ನಂತರ ಅದೇ ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿರುತ್ತೆ ಅದಕ್ಕೆ ರಿಲೇಟೆಡ್ ಕ್ವಶನ್ ಅನ್ನ ಕೇಳಿರ್ತಾರೆ. ಸೊ ಸಿಂಪಲ್ ಇರುತ್ತೆ. ನಂತರ ಲ್ಯಾಬ್ ರೆಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಲ್ಯಾಬ್ ರೆಕಾರ್ಡ್ ಅನ್ನ ಕಂಪ್ಲೀಟ್ ಮಾಡಿ ಇಟ್ಕೊಂಡಿರಿ.
ನಂತರ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಈ ಎಲ್ಲ ವಿಷಯಗಳನ್ನ ಬರಿಬೇಕು. ಹಾಗೆ ಈ ಎಲ್ಲ ವಿಷಯಗಳನ್ನ ನೀವು ಏನು ಗಮನವಿಟ್ಟು ಪ್ರಾಕ್ಟೀಸ್ ಕೂಡ ಮಾಡಬೇಕು. ನಂತರ ಕ್ಲಾಸ್ ಯಾವಾಗಾದ್ರೂ ಫ್ರೀ ಇತ್ತು ಅಂತ ಹೇಳಿದ್ರೆ ಏನು ಪ್ರಾಕ್ಟೀಸ್ ಮಾಡಿರ್ತೀರ ಅದನ್ನ ಒಂದು ಕಡೆ ಕೂತ್ಕೊಂಡು ಬರಬೇಡಿ. ಆನ್ಸರ್ ಪೇಪರಲ್ಲಿ ಯಾವ್ಯಾವ ಪಾಯಿಂಟ್ ಅನ್ನ ಬರಿಬೇಕು ಅಂತ ಹೇಳಿದೀನಿ, ಅದನ್ನ ನೋಡದೆ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಈಗಿಂದಲೇ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೋ ಅವಾಗ ಈಸಿ ಆಗುತ್ತೆ. ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ ಅಂತ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು, ರಿವಿಷನ್ ಇರುತ್ತೆ. ಸೊ ಈಗಿಂದನೇ ತುಂಬ ಜನ ಪ್ರಾಕ್ಟೀಸ್ ಮಾಡಿ. ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 30 ಔಟ್ ಆಫ್ 30 ಸ್ಕೋರ್ ಮಾಡೋದು ತುಂಬ ಈಸಿ. ಈವನ್ ಥಿಯರಿ ಎಕ್ಸಾಮ್ 70 ಮಾರ್ಕ್ಸ್ಗೆ 40 ಸ್ಕೋರ್ ಮಾಡೋರು, 41, 45 ಸ್ಕೋರ್ ಮಾಡೋರು ಕೂಡ 30 ಔಟ್ ಆಫ್ 30 ಸ್ಕೋರ್ ಮಾಡ್ತಾರೆ ಪ್ರಾಕ್ಟಿಕಲಲ್ಲಿ. ಯಾಕಂದರೆ ಪ್ರಾಕ್ಟಿಕಲಲ್ಲಿ ಸ್ಕೋರ್ ಮಾಡೋದು ತುಂಬ ಈಸಿ. ಇದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಸ್ಕೋರ್ ಮಾಡೋದು ಈಸಿ ಅಂತ. ಅದರ ನಂತರ ಅದೇ ರಿಪಿಟೇಷನ್ ಈ ರೀತಿ ಮಾಡಿಕೊಂಡು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಯಾವ ಪಾಯಿಂಟ್ಸ್ ಬರಬೇಕು ಅದನ್ನೆಲ್ಲ ಬರೆದು ತೆಗಿರಿ. ಎಲ್ಲ ಎಕ್ಸ್ಪರ್ಟ್ದು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಆರಾಮಾಗಿ ಆಗುತ್ತೆ. 30ಗೆ 30 ಸ್ಕೋರ್ ಕೂಡ ಆಗುತ್ತೆ. ನಂತರ ನಿಮ್ಮಲ್ಲಿ ಯಾರ್ಯಾರೀಗ 30ಗೆ 30 ಸ್ಕೋರ್ ಟಾರ್ಗೆಟ್ ಮಾಡ್ತಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಅಕಸ್ಮಾತ್ ಪ್ರಾಕ್ಟೀಸ್ ಅಂದರೆ ಆಗಲ್ಲ ಅಂತ ಅಂದ್ಕೊಳ್ತಾ ಇದ್ರು ಕೂಡ ಆಗತ್ತೆ. ತುಂಬ ಅಂದರೆ ತುಂಬ ಈಸಿ ಇರುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್. ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ರಿಪಿಟೇಷನ್ ಮಾಡಿ 1-2-3 ಸಲ. ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಎಕ್ಸ್ಪೆರಿಮೆಂಟಲ್ಲಿ ರೀಡಿಂಗನ್ನು ಯಾವ ರೀತಿ ತೆಗೆದುಕೊಳ್ಳೋದು ಎಲ್ಲ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಯಿತು ಅಂತ ಹೇಳಿದ್ರೆ ಸ್ಕೋರ್ ಆಗತ್ತೆ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತೆ ಮುಂದೆ ಯಾವ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸ್ಬೋದು. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.